ಇದೊಂದು ವಿಶಿಷ್ಟ ಮತ್ತು ವೈಶಿಷ್ಟ್ಯ ಸಾಂಸ್ಕೃತಿಕ ಗ್ರಾಮವಾಗಿ ಹೊರಹೊಮ್ಮಿದೆ. ಈ ಗ್ರಾಮ ಯಾವ ತಲೆಮಾರುಗಳ ಪರಂಪರೆಯಿಂದ ಈ ಭಾಷೆಯನ್ನು ರೂಢಿಯಲ್ಲಿಟ್ಟುಕೊಂಡು ಬಂದಿದ್ದಾರೆ. ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಇಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹಳ್ಳಿಯಿಂದ ಎಷ್ಟೋ ಜನ ಸಾಂಸ್ಕೃತಿಕ ಪಾಠ ಹೇಳುವಂತ ಮೇಷ್ಟ್ರುಗಳು ಕೂಡ ಇದ್ದಾರೆ. ಯಾಕೆ ಅಂತ ಕೇಳ್ತೀರಾ? ಇಲ್ಲಿನ ವಿಷಯ ವೈಶಿಷ್ಟ್ಯತೆ ಏನು? ಬನ್ನಿ ನೋಡೋಣ. ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ಅದನ್ನ ಹೇಳ್ತೀನಿ. ಕರ್ನಾಟಕದ ಈ ಗ್ರಾಮದಲ್ಲಿ ಕನ್ನಡಕ್ಕಿಂತ ಸಂಸ್ಕೃತಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾರೆ. ಈ ಗ್ರಾಮವೇ ಒಂದು ಬ್ರಾಹ್ಮಣ ಅಗ್ರಹಾರ ತರ ಆಗಿದೆ. ಆ ಗ್ರಾಮ ಎಲ್ಲಿದೆ? ಭಾಷೆ ಮತ್ತು ಸಂಸ್ಕೃತಿ ತುಂಬಾ ವಿಶಿಷ್ಟವಾಗಿದೆ. ಬ್ರಾಹ್ಮಣ ಅಗ್ರಹಾರ ಎಂಬಂತೆ ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಸಿಗೋದು ಸಂಕೇತಿ ಬ್ರಾಹ್ಮಣರ ಸಮುದಾಯಗಳು ಹೆಚ್ಚಾಗಿ ಇಲ್ಲಿ ಕಾಣಬಹುದು. ಹಲವು ತಲೆಮಾರುಗಳ ಪರಂಪರೆಯಿಂದ ಈ ಭಾಷೆಯನ್ನು ರೂಢಿಯಲ್ಲಿಟ್ಟುಕೊಂಡು ಬಂದಿದ್ದಾರೆ. ಈ ಮತ್ತೂರಿನ ಗ್ರಾಮ ಎಲ್ಲಿದೆ ಅಂತ ನೋಡಿದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಹಳ್ಳಿ ಇದು. ಓಕೆ, ಶಿವಮೊಗ್ಗದಿಂದ ಸರಿ ಸುಮಾರು ಒಂದು 4ರಿಂದ 5 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿ. ಇದು ತುಂಗಾ ನದಿಯ ತೀರದಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿ. ತುಂಗಾ ನದಿಗೆ ತುಂಬಾ ಹತ್ರ ಇರ್ತಕ್ಕಂಥ ಹಳ್ಳಿ. ಇಲ್ಲಿನ ವಿಶೇಷತೆ ಅಂತಂದ್ರೆ ಇಲ್ಲಿನ ಪ್ರಕೃತಿ ಅಲ್ಲ, ಇಲ್ಲಿನ ಭಾಷೆ. ನಾವು ಸಾಮಾನ್ಯವಾಗಿ ಸಂಸ್ಕೃತ ಭಾಷೆಯನ್ನ ಈ ಶಾಲೆಗಳಲ್ಲಿ, ದೇವಾಲಯಗಳಲ್ಲಿ ನಾವು ಕೇಳ್ತೇವೆ. ಆದ್ರೆ ಇಲ್ಲಿ ಹಾಗಲ್ಲ. ಇಲ್ಲಿ ಅನೇಕ ಕುಟುಂಬಗಳು ದೈನಂದಿನ ತಮ್ಮ ಮಾತುಗಳಲ್ಲಿ ಸಂಸ್ಕೃತ ಭಾಷೆಯನ್ನ ಬಳಸ್ತಾರೆ ಹಾಗೂ ಸಂಕೇತಿ ಭಾಷೆಯನ್ನ ಬಳಸ್ತಾರೆ. ಜೊತೆಗೆ ಈ ಸಂಕೇತಿ ಭಾಷೆ ಅಂತ ಫುಲ್ ಫಾರ್ಮ್ ಏನು ಅಂತಂದ್ರೆ ಸಂಸ್ಕೃತ, ಕನ್ನಡ, ತಮಿಳು ಈ 3 ಭಾಷೆಗಳು ಆ ಸಂಕೇತ ಭಾಷೆಯಲ್ಲಿ ತಮ್ಮ ಭಾಷೆಯ ಪ್ರಭಾವವನ್ನು ಬೀರಿದೆ. ಇಲ್ಲಿನ ಶಾಲೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತವೆ. ಹಾಗೆ ಅಲ್ಲಿನ ಜನ, ಇಲ್ಲಿನ ಕುಟುಂಬಗಳು ದೈನಂದಿನ ಮಾತುಕತೆಗಳಲ್ಲಿ, ಈ ದಿನನಿತ್ಯದ ಸಂಭಾಷಣೆಯಲ್ಲಿ ಈ ಸಂಕೇತಿ ಭಾಷೆಯನ್ನ ಬಳಸ್ತಾರೆ, ಸಂಸ್ಕೃತ ಬಳಸ್ತಾರೆ. ಸೊ ಹಾಗಾಗಿ ಇಲ್ಲಿ ಭಾಷೆಯ ಸ್ಥಾನ ತುಂಬಾ ದೊಡ್ಡದಾಗಿ ಬೆಳೆದಿದೆ. ಆಮೇಲೆ ಇಲ್ಲಿ ಸಂಸ್ಕೃತಕ್ಕೆ ತುಂಬಾ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ. ನಮಗೆ ಈ ಗ್ರಾಮ ಒಂದು ಸಂದೇಶ ಕೊಡುತ್ತೆ. ಅದೇನ್ ಸಂದೇಶ ಗೊತ್ತಾ? ಯಾವುದೇ ಭಾಷೆ ಆಗಲಿ, ನಾವು ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿರ್ತೀವಿ ಅಂತ ಅಂದ್ರೆ ಅದು ಯಾವತ್ತೂ ಕೊನೆಯ ತನಕ ಇರುವುದಿಲ್ಲ. ಅದನ್ನ ಬಳಸಬೇಕು. ಪುಸ್ತಕದಲ್ಲಿ ಮಾತ್ರ ಅಲ್ಲ, ದೇವಾಲಯಗಳಲ್ಲಾಯ್ತು, ಮನೆಗಳಲ್ಲಾಯ್ತು, ದಿನನಿತ್ಯ ಅದನ್ನ ಬಳಸ್ತಾ ಇರಬೇಕು. ಆ ತರ ಬಳಸಿದಾಗ ಮಾತ್ರ ಒಂದು ಭಾಷೆಯಿಂದ ನಾವು ಬೆಳೆಯಕ್ಕೆ ಸಾಧ್ಯ, ನಮ್ಮಿಂದ ಭಾಷೆಯನ್ನು ಇನ್ನೂ ಉತ್ತುಂಗಕ್ಕೆ ಹೋಗಕ್ಕೆ ಸಾಧ್ಯ. ಯಾವುದೇ ಭಾಷೆ ಆಗಲಿ, ಭಾಷೆಗಳಿಂದಾನೇ ನಾವು ಬೆಳೆಯೋದು. ನಾನು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಕನ್ನಡ ಆಡಿಯನ್ಸ್ಗೋಸ್ಕರನೇ ಮಾಡ್ತಾ ಇರ್ತೀನಿ. ಕನ್ನಡದಲ್ಲಿ ಕನ್ನಡ ಮಾತಾಡೋದನ್ನ ಕೇಳೋದಕ್ಕೇನೆ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾಗಿ ನಾವು ಭಾಷೆಯಿಂದ ಬೆಳಿಬೇಕೇ ಹೊರತು ನಮ್ಮಿಂದ ಭಾಷೆ ಬೆಳೆಯಲ್ಲ. ಆದ್ರೆ ಅದನ್ನ ಬಳಸೋವಂಥವ್ರು ಅದನ್ನ ಬಳಸಬೇಕು. ಬಳಸಿದಾಗಲೇ ಬೆಳೆಸೋದಕ್ಕೆ ಸಾಧ್ಯ. ನಿಮ್ಗೆ ಈ ಗ್ರಾಮದ ಬಗ್ಗೆ ಮೊದಲೇನೆ ಗೊತ್ತಿತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದೊಂದು ಸಣ್ಣ ಇನ್ಫಾರ್ಮೇಶನ್ನ ನಿಮಗೆ ತಿಳಿಸ್ಬೇಕಾಗಿತ್ತು. ಈಗ ನೋಡಿ, ನಮ್ಮಲ್ಲಿನೇ ಕನ್ನಡ ಅಂತೇಳಿ ನಾವು ಎಷ್ಟೆಲ್ಲ ಸ್ಟ್ರೈಕ್ಗಳನ್ನ ಮಾಡ್ತಾರೆ. ಕನ್ನಡಪರ ವೇದಿಕೆಗಳಿದ್ದಾವೆ. ಎಷ್ಟೋ ಕೆಲವೊಂದು ಕಡೆ ನಾವು ಈ ಬೆಂಗಳೂರು ಅಂತ ದೊಡ್ಡ ನಗರದಲ್ಲಿ ಕೋರಮಂಗಲ ಹೋಗಿ, MG ರೋಡ್ ಹೋಗಿ, ಅಲ್ಲಿ ಹೋಗಿ ನಮ್ಮ ಈ ಯೂಟ್ಯೂಬರ್ಸ್ ಕೇಳ್ತಾ ಇರ್ತಾರೆ, ಕನ್ನಡ ಬರುತ್ತಾ ಅಂತ ಕೇಳ್ತಾ ಇರ್ತಾರೆ. ಆಲ್ಮೋಸ್ಟ್ ನಮಗೆ ಪ್ರತಿಕ್ರಿಯೆ ಬರೋದು ಎಲ್ಲೂ ರೇರ್ ಕೇಸ್. ನನಗೆ ಕನ್ನಡ ಬರಲ್ಲ, ಮುझे नहीं आती, मुझे हिंदी आता है, नहीं तमिल तेरिमा ಲೇ ತೆಲುಗು ವస్తుంది, ಬರೀ ಇದೇ ಬರ್ತಾ ಇರುತ್ತೆ ಹೊರತು ಕನ್ನಡ ಜಾಸ್ತಿ ಬರ್ತಾ ಇಲ್ಲ. ಆಮೇಲೆ ನಮ್ಮವರು ಹೆಂಗಾಗ್ಬಿಟ್ಟಿದೀವಿ, ನಾವು ಕನ್ನಡದವರು ಹೆಂಗಾಗ್ಬಿಟ್ಟಿದೀವಿ ಅಂತಂದ್ರೆ ನಾವು ಭಾಷೆಯನ್ನ ಕನ್ನಡ, ಈಗ ಯಾರು ಯಾವ ಭಾಷೆಯಿಂದ ಬರ್ತಾರೋ ನಾವು ಅದೇ ಭಾಷೆಯಲ್ಲಿ ಮಾತಾಡಕ್ ನೋಡ್ತೀವಿ. ಆಮೇಲೆ ಕಾನ್ವರ್ಸೇಷನ್ ಚೆನ್ನಾಗಿರ್ಲಿ ಅಂತೇಳಿ ನೋಡಕ್ ನೋಡ್ತೀವಿ. ಆದ್ರೆ ಕೆಲವೊಂದು ಕಡೆ ಹೋದ್ರೆ ಅವರ ಮದರ್ ಭಾಷೆ ಅಂದ್ರೆ ಅವರ ತಾಯಿ ಭಾಷೆಯನ್ನ ಬಿಟ್ಟು ಕೊಟ್ಟು ಅವ್ರು ಮಾತನಾಡೋದಿಲ್ಲ. ಹೆಚ್ಚು ನೀವು ತಮಿಳ್ನಾಡಿಗೆ ಹೋದ್ರೆ ಅವ್ರು ತಮಿಳ್ ಬಿಟ್ರೆ ಬೇರೆ ಮಾತಾಡೋದೇ ಇಲ್ಲ. ಹಾಗಾಗಿ ಅವರ ಭಾಷೆ ಸ್ಟ್ಯಾಂಡರ್ಡ್ ಆಗಿ ನಿಂತ್ಕೊಂಡಿದೆ. ಸೊ ಹಾಗೆ ನಾವು ಕನ್ನಡವನ್ನು ಹೆಚ್ಚಾಗಿ ಬಳಸೋಣ, ಕನ್ನಡದಿಂದ ನಾವು ಬೆಳೆಯೋಣ. ಥ್ಯಾಂಕ್ ಯು.